ಎಲ್ಲರಿಗೂ ನಮಸ್ಕಾರ ರೀ. ನಾ ಮಾಡ್ತಿರೋ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಿರಬಹುದು. ಧರ್ಮಸ್ಥಳದ ಸುತ್ತಮುತ್ತ ಆಗ್ತಿರುವಂತಹ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಸಮೀರ್ MD ಅನ್ನೋರ ಯೂಟ್ಯೂಬ್ ಮುಖಾಂತರ ಸ್ಪಷ್ಟವಾಗಿ ವಿಡಿಯೋ ಮಾಡಿ ಹಾಕ್ಯಾರ. ಆ ವಿಡಿಯೋ ನೋಡಿದ ನಮ್ಗೆ ಗೊತ್ತಾಗಿದ್ದ ಇಷ್ಟು ವರ್ಷ ಆದ್ರೂ ಆ ಒಂದು ನೊಂದ ಜೀವಕ್ಕೆ ನ್ಯಾಯ ಸಿಗದೇ ಇರುವಂಥ ವ್ಯವಸ್ಥೆ ಒಳಗೆ ನೀವು ಅದೀವಂದ್ರೆ ತಿಳ್ಕೊಂಬಿಡ್ರಿ. ಈ ದುಡ್ಡು ಅನ್ನೋದು ಮನುಷ್ಯನನ್ನ ಎಷ್ಟು ಅವರ್ಸ್ಕೊಂಡೈತಿ ಅಂತ. ಈ ದುಡ್ಡು ಕೂಡ ಸತ್ಯನ ಮುಚ್ಚಾಕುತ್ತೆ ಅನ್ನೋದಕ್ಕೆ ಇದ ಸಾಕ್ಷಿ. 15 ವರ್ಷ ಆದ ನಂತರ ಸಹೋದರಿ ಸೌಜನ್ಯ ಅವರ ಪ್ರಕರಣದಲ್ಲಿ ಏನೇನಾದ ಅಂತೇಳಿ ಸ್ಪಷ್ಟನೆಯಾಗಿ ವಿವರಣೆ ಕೊಟ್ಟಂತ ಯೂಟ್ಯೂಬರ್ ಈ ವಿಡಿಯೋ ನೋಡಿದ ಮೇಲೆ ನಮಗೆ ಗೊತ್ತಾಗಿದ್ದ ಧರ್ಮಸ್ಥಳದ ಗೌಡ್ರ ಗದ್ದಲ ಏನಂತ. ಹಂಗ ಅಲ್ಲಿರುವಂತ ದೇವಾಲಯ ಹಿಂದೂ ಧರ್ಮದ್ದಲ್ಲ, ಜೈನ ಧರ್ಮದ್ದು, ಅದು ಪ್ರೈವೇಟ್ ಐತೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದ್ದ ಈ ವಿಡಿಯೋ ನೋಡಿ ಮೇಲೆ. ಅನನ್ಯ ಅವರ ಜೊತೆಗೆ ಅಲ್ಲಿನ ಇನ್ನೂ ಸಾಮಾನ್ಯ ಜನರಿಗೆ ಅನ್ಯಾಯ ಆಗೈತಿ. ಆ ಅನ್ಯಾಯ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಎದಕ್ಕೆ ಮಾಡಿದ್ರು ಅಂತೇಳಿ ಒಂದು ಸಲ ಸಮೀರ್ ಹೇಳಿರುವಂತಹ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಬರೋಣ ಬರ್ರಿ. ID ಕಾರ್ಡಿಂದ ಮರಕ್ಕೆ ಕಟ್ಟಿರ್ತಾರ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತ ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರ. ಓ ಬಿಡಪ್ಪ, ನಮ್ಮ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ CBI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ CBI ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ. ಸರಿ, ನಮ್ಮ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ, ಈ ಒಂದು ಕೇಸ್ ಬಗ್ಗೆನೂ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ಅಂಡ್ ಟ್ರಸ್ಟ್ ಮೀ, ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ನ ತಲೆನೇ ಕೆಟ್ಬಿಡ್ತು. ಬಟ್ ಡೋಂಟ್ ವರಿ, ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ. ಅನ್ಕೊಳ್ಳಿ, ಒಂದು ಊರು, ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್, ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಹಂಗೆ. ಸೊ ಗೌಡ್ರು ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ. ಈವನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ, ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ, ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು, ಯಾರ್ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡಬೇಕು ಅಂತ. ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ. ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರ ಕುಟುಂಬ ಏನ್ ಹೇಳುತ್ತೆ ಗೊತ್ತಾ, ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸೊ ಹೀಗಾಗಿ ದಿನಾಂಕ 9/10/2012 ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ. ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ. SDM ಕಾಲೇಜ್ ಆಫ್ ಉಜ್ರಿಯಲ್ಲಿ 2nd PUC ಓದ್ತಿದ್ದಂತಹ ಇವಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ. ಸೊ ಒಂದು ದಿನ ಅಂದ್ರೆ 9 ಅಕ್ಟೋಬರ್ 2012 ಬೆಳಿಗ್ಗೆ 7:30-8 ಗಂಟೆ ಹಾಗೆ ಆಸ್ ಯೂಶುವಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ.
ಹೊಸ ಅಕ್ಕಿ ಅಂತ. ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸಬೇಕು. ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟ್ರಲ್ಲಿ ಸೌಜನ್ಯ ಅವ್ರ ತಾಯಿ ತುಂಬಾ ಲೇಟ್ ಮಾಡ್ತಾರೆ. ಸೊ ಕಾಲೇಜ್ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ. ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ, ಹಾಗಾಗಿ ಮೇ ಬಿ. ಆದ್ರೆ ಶವ ಆಗಿ ಆ 200-300 ಊರಿನ ಜನ ಎಲ್ಲ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು, ಅದರಲ್ಲಿ ಯಾರೋ ಒಬ್ರಿಗೆ ಸೌಜನ್ಯನ ಮನೆಯಿಂದ ಕೇವಲ 10 ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯನ ಮೃತದೇಹ ಸಿಗುತ್ತೆ. ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿತ್ತು ಅಂತ ಹೇಳ್ತಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ, ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ, ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ. ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ. ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನೂ ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ 6 ಇಂಚ್ ಅಷ್ಟು ಮಣ್ಣು ತುಂಬ ಹೋಗಿರ್ತಾರೆ. ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರೆ. ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದು ಯಾರು? ಇನ್ ಕೇಸ್ ಏನಾದ್ರೂ ಈ ಕ್ರೈಮ್ ಮಾಡಿದವನು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂಡ್ ಇಲ್ಲಿ ನಾನು PSI ಯೋಗೇಶ್ ಅವ್ರ ಬಗ್ಗೆ ಅಂತೂ ಮೆನ್ಷನ್ ಮಾಡ್ಲೇಬೇಕು. ಈ ಪೊಲೀಸ್ ಆಫೀಸರು ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ದೇನೆ ಈ ತಪ್ಪನ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ ಇಂದ ಕೆಲವೊಂದು ಸ್ಪರ್ಮ್ ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಅದನ್ನ ಅವರು PSI ಯೋಗೇಶ್ ಗೆ ಕೊಟ್ಟು ಇದನ್ನ ವಿತಿನ್ 72 ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ ಗೆ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಆದ್ರೆ PSI ಯೋಗೇಶ್ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ವಿತಿನ್ 72 ಅವರ್ಸ್ ಒಳಗಡೆ ಲ್ಯಾಬ್ ಕಳ್ಸೋದಿರ್ಲಿ, ಅದನ್ನ 12 ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪರ್ಮ್ ಸ್ಯಾಂಪಲ್ಸ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತೆ. ಈಗ ನೀವೇ ಹೇಳಿ, ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ, ಮೇನ್ ಎವಿಡೆನ್ಸ್ ಆ ಹುಡುಗಿಯ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್. ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ. ಆದ್ರೆ ಇಲ್ಲಿ PSI ಯೋಗೇಶ್ ಅವರು ಇದನ್ನೇ ಮರ್ತು ಹೋದ್ರು ಅಂತ ನೋಡಿ. ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಒಂದು ಕೇಸ್ ಅಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು. ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್, ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತಾ. ಹೊಳಿಯೋ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ನೆನಪು ಮಾಡ್ಕೊಳ್ಳಿ, 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಸೀನರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ನೆ ಕೂತಿರ್ಬೇಕಾದ್ರೆ ಅವನ ಹತ್ರ 5 ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ. ಆ 5 ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿಲ್ಲ. ಸೊ ಅವರು ಬೇರೆ ಯಾರು ಅಲ್ಲ, ಚಿಕ್ಕಗೌಡ್ರು ಮಗ ನಿಶಾಂತ್ ಜೈನ್ ನ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರ ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರನ್ನಾದ್ರೂ ಸಿಗಿಸ್ಬೇಕಲ್ಲ ಅಂತ ಇವ್ರು ಬಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗೋದೆ ಸಂತೋಷ್ ರಾವ್. ಅಗೇನ್ ಇನ್ನೊಂದು ಎಂತ ಕೋಇನ್ಸಿಡೆನ್ಸ್ ನೋಡಿ, ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕಗೌಡ್ರ ಮಗ ನಿಶಾಂತ್ ಜೈನ್ ದೇಶನೇ ಬಿಟ್ಟು ಹೋಗ್ಬಿಡ್ತಾನೆ. ಈ ಕೇಸಲ್ಲಿ ಚಿಕ್ಕಗೌಡ್ರ ಮಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರ್ಲಿಲ್ಲ. ಡೌಟ್ ಯಾವಾಗ ಬಂತು ಅಂದ್ರೆ ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ನ ಈ ಒಂದು ಕೇಸಲ್ಲಿ ಸಿಗಾಕ್ಸಿದ್ರು ಆ 5 ಜನರಲ್ಲಿ ಒಬ್ಬ ರವಿ ಪೂಜಾರಿ ಅಂತಾನು ಇರ್ತಾನೆ. ಅವನ್ಗೆ ತಾನು ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಕಾಡುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಆದ್ರೆ ಅವನೇ ಸ್ವತಃ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಕಂಡ್ರೋ ಅವನ್ನ ಸುಮ್ನೆ ಸಿಗಾಕ್ಸಿರೋದಷ್ಟೇ, ಆರೋಪಿ ಸಂತೋಷ್ ಅಲ್ಲ ಕಂಡ್ರೋ ಅವನ್ನ ಸುಮ್ನೆ ಸಿಗಾಕ್ಸಿರೋದಷ್ಟೇ, ನಿಜವಾದ ಆರೋಪಿಗಳು ಚಿಕ್ಕಗೌಡ್ರು ಮಗ ನಿಶಾಂತ್ ಜೈನ್ ಅಂಡ್ ಅವನ್ ಫ್ರೆಂಡ್ಸ್ ಸೂರಜ್, ಕಿರಣ್ ಅಂಡ್ ಕಣ್ಮಣಿ ಅಂತ. ಈ ಎಲ್ಲಾ ವಿಷಯನ ರವಿ ಪೂಜಾರಿ ಪೊಲೀಸ್ ಅವ್ರಿಗೆ ತಿಳಿಸ್ತಾನೆ. ಅಗೇನ್ ಎಂತ ಒಂದು ಕೋಇನ್ಸಿಡೆನ್ಸ್ ನೋಡಿ,
ನೋಡಿ ಈ ವಿಷಯಗಳನ್ನ ಊರಿನ ಜನರ ಮುಂದೆ ಹೇಳಿದಂತಹ ರವಿ ಪೂಜಾರಿ ಆಕಸ್ಮಿಕವಾಗಿ ಸತ್ತು ಹೋಗ್ಬಿಡ್ತಾನೆ. ಇವನು ಹೇಳಿದ್ದು ಹೇಳ್ತಾರ. ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಐ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಥರ್ಡ್ ಐ ಯೂಟ್ಯೂಬ್ ಚಾನಲ್, ಗಿರೀಶ್ ಮುಟ್ಟಣ್ಣನವರು ಸರ್ ಹಾಗೂ ಮಹೇಶ್ ಅವರು ಅಂಡ್ ಆಲ್ ಅದರ್ಸ್. ಇವರ ಕಾನ್ಸ್ಟೆಂಟ್ ಎಫರ್ಟ್ಸ್ ಇಂದಾನೆ ಸತ್ಯ ಏನಂತ ಒನ್ ಬೈ ಒನ್ ಹೊರಗೆ ಬರ್ತಿದೆ ಅಂಡ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ಕ್ಯಾಚ್ ರಿಯಲ್ ಕ್ರಿಮಿನಲ್ಸ್. ಅಟ್ ಪ್ರೆಸೆಂಟ್ ಸೌಜನ್ಯ ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ಹೈಕೋರ್ಟ್ ವರೆಗೂ ಈ ಒಂದು ಕೇಸ್ ಹೋಗಿದೆ ಅಂಡ್ ಈ ಕೇಸ್ ಅಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಹೋರಾಟ ನಡೀತಿದೆ. ಸುದೂತ ಪ್ರಜೆಗಳೇ, ಇದಾಗಿತ್ತು ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಒಂದು ಡೀಟೇಲ್ಡ್ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನಿಂದ ಎಲ್ಲಾದ್ರೂ ಏನಾದ್ರೂ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಮಿಸ್ ಆಗಿದ್ರೆ ಅಥವಾ ಮಿಸ್ಟೇಕ್ ಆಗಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಲೈಟ್ ಮಾಡಿ. ಈ ವಿಡಿಯೋ ಯಾವಾಗ ಯೂಟ್ಯೂಬ್ ಇಂದ ಡಿಲೀಟ್ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ಆದಷ್ಟು ಬೇಗ ಇದನ್ನ ಎಲ್ಲಾ ಕಡೆ ಶೇರ್ ಮಾಡಿ. ಓಕೆ.